ಅಧಿಪತ್ರ ಇದೊಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ. ರೂಪೇಶ್ ಶೆಟ್ಟಿ ಅವರು ಮೈನ್ ಲೀಡ್ ಆಗಿ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಜಾನ್ವಿ ಅವರು ನ್ಯೂಸ್ ರಿಪೋರ್ಟರ್ ಆಗಿ ಪಾತ್ರ ನಿರ್ವಹಿಸಿದ್ದಾರೆ. ಇನ್ನು ಕಾನ್ಸ್ಟೇಬಲ್ ಆಗಿ ಪ್ರಕಾಶ್ ತುಮಿನಾಡು, ದೀಪಕ್ ರೈ ಇನ್ನು ಹಲವಾರು ಮಂದಿ ಈ ಸಿನಿಮಾದಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ. ನಾನು ಆಲ್ರೆಡಿ ಹೇಳ್ದಾಗೆ ಇದೊಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್. ಶಿವಪುರ ಅನ್ನೋ ಊರಲ್ಲಿ ನಡೆಯೋ ಕಥೆ. ಅಸಹಜ ಸಾವುಗಳು, ಗಗ್ಗರ ಬೆಟ್ಟ ಅನ್ನೋ ಬೆಟ್ಟದ ಬಗ್ಗೆ ಇರೋ ಭಯ, ಬ್ರಹ್ಮರಾಕ್ಷಸನ ಬಗ್ಗೆ ಇರೋ ನಂಬಿಕೆ, ಈ ಥರ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿರುವ ಊರಿಗೆ ನ್ಯೂ ಅಪಾಯಿಂಟ್ಮೆಂಟ್ ಆಗಿ ಬಂದ ಪೊಲೀಸ್ ಆತ್ರೇಯ ರೂಪೇಶ್ ಶೆಟ್ಟಿ ಅವರಿಗೆ ಸಲುವಾಗಿ ಪರಿಣಮಿಸುವಂತಹ ಒಂದು ಸ್ಟೋರಿ ಪ್ಲಾಟ್ ಅಂತಲೇ ಹೇಳ್ಬೋದು. ಕುಂದಾಪುರ ಉಡುಪಿ ಕಡೆ ನಡೆಯೋ ಕಥೆ ಇದಾಗಿದ್ದು, ನಿಮಗೆ ಕುಂದಾಪುರ ಉಡುಪಿ ಕನ್ನಡದ ಭಾಷಾ ಶೈಲಿ ಮತ್ತು ಅಲ್ಲಿಯ ಪರಿಸರವನ್ನು ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ. ಆಲ್ರೆಡಿ ನಾವು ರಂಗಿತರಂಗ ಈ ಥರದ ಹಲವಾರು ಸಿನಿಮಾ ನೋಡಿರೋದ್ರಿಂದ ನ್ಯೂ ಕಾನ್ಸೆಪ್ಟ್ ಅಂತ ಫೀಲ್ ಆಗೋದಿಲ್ಲ. ಲಾಸ್ಟ್ ತನಕ ಇಂಟ್ರೆಸ್ಟಿಂಗ್ ಆಗಿ ಕೂರಿಸೋದಂತೂ ಸತ್ಯ. ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ರೂಪೇಶ್ ಶೆಟ್ಟಿ ಅವ್ರನ್ನ ವಿಭಿನ್ನ ರೀತಿಯಲ್ಲಿ ತೋರಿಸಿದ್ದಾರೆ. ರೂಪೇಶ್ ಶೆಟ್ಟಿ ಅವ್ರನ್ನ ಲವ್ ಬಾಯ್ ಕಾಮಿಡಿ ರೋಲ್ನಲ್ಲಿ ನಾವು ಜಾಸ್ತಿ ನೋಡಿರೋದ್ರಿಂದ ಏನೋ ಪೊಲೀಸ್ ಕ್ಯಾರೆಕ್ಟರ್ ಅಷ್ಟು ವರ್ಕ್ ಆಗಿಲ್ಲ ಅನಿಸುತ್ತೆ. ಇನ್ನು ಚೆನ್ನಾಗಿ ಮಾಡಬಹುದಿತ್ತು ರೂಪೇಶ್ ಶೆಟ್ಟಿ ಅಭಿನಯದಲ್ಲಿ. ಪ್ರಕಾಶ್ ತುಮಿನಾಡು ಅವರ ಪಾತ್ರ ನ್ಯಾಚುರಲ್ ಕಾಮಿಡಿ ಆಗಿಯೇ ಇತ್ತು. ಈ ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ಅಂತಾನೆ ಹೇಳಬಹುದು. ಯಾರೆಲ್ಲ ಆಲ್ರೆಡಿ ನೋಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.